ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪ್ರಸನ್ನಕುಮಾರ್ ಅಯ್ಯಂಗಾರ್. ಕೆಲವು ಜನ ಕೇಳ್ತಾಯಿದ್ರು ನಿನ್ನೆ ಮೊನ್ನೆನಿಂದ ನಮ್ಮ CM DK ಶಿವಕುಮಾರ್ ಅವರು ನಿನ್ನೆ ಯಾವುದೋ ಒಂದು 6ನೇ ಗ್ಯಾರಂಟಿ ಘೋಷಣೆ ಮಾಡಿದರು, ಬಿ ಖಾತಾನಿಂದ ಎ ಖಾತಾ ಮಾಡೋದು. ಸೊ ಕೆಲವು ಜನಕ್ಕೆ ಕೆಲವು ಕ್ವಶನ್ಸ್ ಇತ್ತು. ಸೊ ಅದಕ್ಕೆ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸಪೋಸ್ ನಿಮ್ಮ ಸೈಟ್ 30-40 ಸೈಟ್ ಖಾಲಿ ಸೈಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಖಾಲಿ ಸೈಟ್ ಇದ್ದರೆ ಅವ್ರ ಪ್ರಕಾರ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದಕ್ಕೆ 5% ಕೊಡಬೇಕು. ಸಪೋಸ್ ಸ್ಕ್ವೇರ್ ಫೀಟ್ಗೆ 5,000 ಇದ್ದರೆ 60 ಲಕ್ಷ ಪ್ರಾಪರ್ಟಿ ಆಗುತ್ತೆ. 60 ಲಕ್ಷಕ್ಕೆ 5% ಅಂದರೆ 3 ಲಕ್ಷ ರೂಪಾಯಿ ನೀವು ಕಟ್ಟಬೇಕು. ಯಾವುದು ಗೈಡೆನ್ಸ್ ವ್ಯಾಲ್ಯೂ ಅಂತ. ಆಮೇಲೆ ಬೆಟರ್ಮೆಂಟ್ ಚಾರ್ಜಸ್ ಇದೆ ಸ್ಕ್ವೇರ್ ಮೀಟರ್ ಅಂತೆ. ಸೊ ಅದು ಒಂದು ಹೆಚ್ಚು ಕಡಿಮೆ 25,000ನಿಂದ 30,000 ಬೀಳುತ್ತೆ ಒನ್ ಟೈಮ್ ಬೆಟರ್ಮೆಂಟ್ ಚಾರ್ಜಸ್. ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ, ಕನ್ವರ್ಷನ್ ಮತ್ತು ರಿಜಿಸ್ಟ್ರೇಷನ್ ಆಫ್ ದಟ್ ಪ್ರಾಪರ್ಟಿ ಅದಕ್ಕೆ 2%. 60 ಲಕ್ಷಕ್ಕೆ 2% ಬಂದು 1,20,000. ಸೊ ಇದು ಬ್ರಾಡರ್ ವೇ ಈ 3 ಐಟಮ್ಸ್ ಸೇರಿ 4.5 ಲಕ್ಷ ಆಗುತ್ತೆ. ನಿಮ್ಮ ಪ್ರಾಪರ್ಟಿನ ಬಿ ಖಾತಾನಿಂದ ಎ ಖಾತಾ ಮಾಡೋಕ್ಕೆ 4.5 ಲಕ್ಷ ಆಗುತ್ತೆ. ಅದೇ ಬಿಲ್ಡಿಂಗ್ ಇದ್ದರೆ ಅದಕ್ಕೆ ಅಕಾರ್ಡಿಂಗ್ಲಿ ಇನ್ನೊಂದು 3-4 ಲಕ್ಷ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗಿ. ಅಂದರೆ ಹೆಚ್ಚು ಕಡಿಮೆ ವಿತ್ ಬಿಲ್ಡಿಂಗ್ ಆದರೆ 10 ಲಕ್ಷ ಬಜೆಟ್ ಇಟ್ಕೊಳ್ಳಿ. ಆಮೇಲೆ ನಮ್ಮ CM ಓಪನ್ ಆಗಿ ಹೇಳಿದ್ದಾರೆ, ಯಾರು ಲಂಚ ಕೊಡಬಾರ್ದು ಅಂತೆ. ಅಂದರೆ ಆ ಅಥಾರಿಟಿ ಪೀಪಲ್ ಡಕೇತಿ ಹೊಡೆಯೋಕ್ಕೆ ಬರ್ತಾರೆ ನಿಮ್ಮ ಮನೆಗೆ. ಅದನ್ನು ನೀವು ಮೆಂಟಲಿ ಪ್ರಿಪೇರ್ ಆಗಿ ರೆಡಿ ಮಾಡ್ಕೊಳ್ಳಿ. ಯಾರು 1 ಲಕ್ಷ 2 ಲಕ್ಷ ಕೆಳಗಡೆ ಮಾತಾಡೋದು ಇಲ್ಲ, ಅಪ್ರೂವಲು ಕೊಡಲ್ಲ. ಯಾಕೆಂದರೆ ಈ ಕಾನೂನಲ್ಲಿ ಆಫೀಸರ್ಸ್ ಬಂದು ಮನೆಗೆ ವಿಸಿಟ್ ಹೊಡಿತಾರೆ. ಯಾವ ಟೈಲ್ಸ್ ಹಾಕಿದೆಯಾ ಅದರ ಮೇಲೆ ರೇಟ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ 10 ಲಕ್ಷ ಪ್ಲಸ್ 1 ಲಕ್ಷ 2 ಲಕ್ಷ ನೀವು ರೆಡಿಯಾಗಿ ಇಟ್ಕೊಂಡಿದ್ರೇ ನಿಮ್ಮದು ಬಿ ಖಾತಾನಿಂದ ಎ ಖಾತಾ ಆಗುತ್ತೆ. ಇಲ್ಲಾಂದರೆ ಅದು ಲಿಟಿಗೇಷನ್ ಆಗಿಬಿಡತ್ತೆ. ಮತ್ತು ಇದು 1-2 ಪ್ರಾಪರ್ಟೀಸ್ ಇಲ್ಲ ಬೆಂಗಳೂರಲ್ಲಿ, ಹೆಚ್ಚು ಕಡಿಮೆ 8 ಲಕ್ಷ ಪ್ರಾಪರ್ಟೀಸ್ ಈ ಥರ ಇದೆ. ಸೊ ಬಾಟಮ್ ಲೈನ್ ಈಸ್ 6ನೇ ಗ್ಯಾರಂಟಿ, ಕನ್ವರ್ಷನ್ ನಿಮ್ಮದು, ದುಡ್ಡು ಅವ್ರಿಗೆ ಅಷ್ಟೇ. ಇದು ಸ್ಕೀಮು ನಿಮ್ಮ ಜಾಬ್ನಿಂದ ನಿಮ್ಮ ಅಕೌಂಟ್ನಿಂದ ದುಡ್ಡು ಹೊಡೆಯೋ ಸ್ಕೀಮ್ ಇದು ಕೂಡ. ಸೊ ಯೋಚನೆ ಮಾಡಿಕೊಂಡು ಈ ಕೆಲಸಕ್ಕೆ ಕೈ ಹಾಕಿ. ಧನ್ಯವಾದ. ಜೈ ಶ್ರೀರಾಮ್.